ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಜೀರಿಗೆ ಕಷಾಯ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಜೀರಿಗೆ ಕಷಾಯ ಮಾಡ್ತಾ ಇದ್ದೀನಿ. ನೈಟೇ ನಾನು ಜೀರಿಗೆನ ನೆನೆಸಿಟ್ಟಿರೋದ್ರಿಂದ ಈಗ ಸ್ವಲ್ಪ ಅಂದರೆ 2 ಲೋಟ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಕು, 1 ಲೋಟ ಆಗೋಷ್ಟು ಸಿಗುತ್ತೆ. ಅದನ್ನು ನಾನೀಗ ಕುಡಿದ್ಬಿಟ್ಟು ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಡು ಅಂತ ನಮ್ಮ ಹಸ್ಬೆಂಡ್ ಕೇಳಿದ್ರು. ಫ್ರೂಟ್ಸು ನನಗೆ ದಾಳಿಂಬೆ ಒಂದೇ ಇದ್ದಿದ್ದು ಮನೇಲಿ, ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ದಾಳಿಂಬೆ ಹಣ್ಣನ್ನ ಕ್ಲೀನಾಗಿ ಬಿಡಿಸ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಬಿಡಿಸ್ಬೇಕಲ್ವ, ಹಾಗಾಗಿ ಆ ಥರ 4 ಥರ ಕಟ್ ಮಾಡಿಕೊಂಡು ಬಿಡಿಸೋದ್ರಿಂದ ಬೇಗನೆ ಈಸಿಯಾಗಿ ಕಟ್ ಮಾಡ್ಕೊಬೋದು, ಬಿಡಿಸ್ಕೋಬೋದು. ಹಾಗೆ ದಾಳಿಂಬೆ ಸ್ವಲ್ಪ ಸಕ್ಕರೆ 1 ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೋಸ್ಬೇಕಾದ್ರೆ ಅದೆಲ್ಲ ಇರೋ ಹೊಟ್ಟೆಲ್ಲ ತೆಗಿಬೇಕು. ಹೊಟ್ಟೆಲ್ಲ ತೆಗ್ದಿದ್ದಾಯಿತು. ನೆಕ್ಸ್ಟು ಜ್ಯೂಸ್ ಕೂಡ ರೆಡಿ ಆಯಿತು. ಫಸ್ಟ್ ಅವರಿಗೆ ಜ್ಯೂಸ್ ಕೊಟ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಟಿಫನ್ಗೆ ಅಂದ್ಬಿಟ್ಟು. ಟಿಫನ್ಗೆ ಸಂಡೇ ಆಗಿರೋದ್ರಿಂದ ನಾನು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದೊಳ್ತೀವಿ, ಲೇಟಾಗಿ ಎದ್ದು ಲೇಟಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 4, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು, ತುಂಬ ಟೇಸ್ಟಿಯಾಗೂ ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಸೋಂಪುಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಹಾಗೆ ಅಚ್ಕಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋ ಮೊಟ್ಟೆನ ಹಾಕಿ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಅದಕ್ಕೆ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ, 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 2 ವಿಸಿಲ್ ಆದರೆ ಆಯಿತು, ಬಿರಿಯಾನಿ ರೆಡಿಯಾಗುತ್ತೆ, ಮೊಟ್ಟೆ ಬಿರಿಯಾನಿ. ಈಗ ವಿಸಿಲ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಿಡ್ ಆಯಿತು. 2 ವಿಸಿಲ್ ಆದಮೇಲೆ ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು. ಮೊಟ್ಟೆ ಎಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಅನ್ನ ಎಲ್ಲ ರೈಸ್ ಎಲ್ಲ ಕಲಿಸ್ಕೊಂಡೆ. ನೋಡಿ ಮೊಟ್ಟೆ ಬಿರಿಯಾನಿ ಹೀಗಾಗಿತ್ತು. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಬೋದು. ಹಾಗೆ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೆ. ಸ್ವಲ್ಪ ನನ್ನ ಮಗಳದು ಥಿಂಗ್ಸ್ಗಳೆಲ್ಲ ಅಂದರೆ ಮೆಡಿಷನ್ನು ಅದು ಇದು ತುಂಬಾ ಗಲೀಜು ಜಾಸ್ತಿ ಇತ್ತು. ಫಸ್ಟ್ ಅದೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಉಳಿದಿದ್ದೆಲ್ಲ ನೋಡಿ ವೇಸ್ಟ್. ಒಂದು ಮೆಡಿಕಲ್ ಸ್ಟೋರ್ ಇಟ್ಬಿಡ್ಬೋದು, ಅಷ್ಟೊಂದು ಮೆಡಿಷನ್ನು ಅವಳಿಗೆ ತರಬೇಕಿತ್ತು. ಬಟ್ ಈಗೀಗ ಪರವಾಗಿಲ್ಲ, ಅವಳಿಗೇನು ಅಷ್ಟೊಂದು ಹುಷಾರು ತಪ್ಪೋದು ಆ ಥರ ಎಲ್ಲ ಏನೂ ಆಗಲ್ಲ, ಹೆಂಗೋ ಈಗ ಚೆನ್ನಾಗಿದ್ದಾಳೆ. ಹಾಗೆ ಬೆಡ್ಶೀಟ್ ತೊಳೆಯೋಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಹರಡ್ಕೊಂಡು ಕೂತಿದ್ನಲ್ಲ, ಗಲೀಜಾಗಿತ್ತು. ಹಾಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆಗೆ ಬೆಡ್ಶೀಟ್ ಎಲ್ಲ ಹಾಕಿ ರೆಡಿ ಮಾಡಿ ಆಯಿತು. ಹಾಗೆ ಬೆಡ್ಶೀಟ್ ಎಲ್ಲ ಹಾಕಿ ತಲೆದಿಂಬು ಕವರ್ ಕೂಡ ಹಾಕಿಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಜೋಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೇಲಿ ಮಗಳಿರೋದ್ರಿಂದ ಸ್ವಲ್ಪ ಎಲ್ಲ ಗಜಿಬಿಜಿ ಆಗುತ್ತೆ. ಮತ್ತು ಮಧ್ಯಾಹ್ನಕ್ಕೆ ನಾನು ಅಮ್ಮ ಕರ್ಮೀನು ಸಾರು ಮಾಡಿಕೊಡು ಅಂತ ಅಮ್ಮನಿಗೆ ಕೇಳ್ತಾ ಇದ್ದೆ. ಅಮ್ಮ ಹಾಗಾಗಿ ಕರ್ಮೀನು ಸಾರು ಮಾಡಿಕೊಡ್ತೀನಿ ಅಂದರೆ ಹುಳಿ ಥರ ಮಾಡಿಕೊಟ್ರು, ಸಾಂಬಾರಲ್ಲ. ಕರ್ಮೀನು ಹುಳಿ ನನಗೆ ಉಪ್ಪು ಖಾರ ಹುಳಿ 3 ಜಾಸ್ತಿ ಇರಬೇಕು ಅಂತಲೇ ಹೇಳಿದೆ. ಹಾಗಾಗಿ ಸರಿ ಹುಳಿನೇ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಮೀನೆಲ್ಲ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ, ಮೀನು ಅಷ್ಟೇ ತೊಗೊಂಡಿದ್ರು. ತುಂಬಾ ಸಿಂಪಲಾಗಿ ಈಸಿಯಾಗೇ ಮಾಡಿದ್ರು. ನೋಡಿ ಕರ್ಮೀನ ಹಾಕಿ ಫ್ರೈ ಮಾಡಿಕೊಂಡ್ರು, ಒಂದು ಬಾಣಲಿಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರು. ಸ್ವಲ್ಪ ಫಸ್ಟೇ ಫ್ರೈ ಮಾಡ್ಕೋಬೇಕಂತೆ, ಅದು ನನಗೆ ಗೊತ್ತಿಲ್ಲ, ನಂಗೆ ಮಾಡೋಕ್ಕೆ ಬರಲ್ಲ. ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಸಪ್ರೇಟು ಒಂದು ಬೌಲ್ಗೆ ಹಾಕಿ ನೀರು ಹಾಕಿ ನೆನೆಸಿಟ್ರು. ಯಾಕಂದರೆ ಅದರಲ್ಲಿ
ಮರಳಿರುತ್ತೆ ಅದೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಸಪ್ರೇಟು ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಬಿಟ್ರು. ನೆಕ್ಸ್ಟ್ ಅದೇ ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಡುಗೆ ಮಾತ್ರ. ಅವರು ಕೈಲಿ ಅಡುಗೆ ತಿನ್ನೋದು ನಂಗೆ ತುಂಬ ಇಷ್ಟ. ಊಟ ಅಂದರೆ ನೋಡಿ, ಈಗ ಈರುಳ್ಳಿ ಸಣ್ಣದಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ರು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಫುಲ್ಲು ಚೆನ್ನಾಗಿ ಅದು ಫ್ರೈ ಆಗಬೇಕಂತೆ. ಗೊತ್ತಿಲ್ಲ, ಅವ್ರು ಮಾಡೋದನ್ನ ನಾನು ನೋಡ್ಕೊತಿದ್ದೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೆಕ್ಸ್ಟು ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ 2 ಇಟ್ಕೊಂಡಿದ್ರಲ್ಲ, ಅದನ್ನು ಈರುಳ್ಳಿ ಜೊತೆನೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಆವಾಗ ಕಡಿಮೆ ಉರಿ ಇಡಬೇಕು ಅಂತಲೂ ಹೇಳಿದರು. ಆಮೇಲೆ ಒಂದು ಟೊಮೆಟೊ, ಒಂದಲ್ಲ ಒಂದೂವರೆ 2 ಟೊಮೆಟೊ, ಮೀಡಿಯಮ್ ಸೈಜ್ದು 2 ಟೊಮೆಟೊ ಹಾಕ್ಕೊಂಡಿದ್ರು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕ್ಕೊತಿದ್ದಾರೆ ನೋಡಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದರೆ ಆಮೇಲೆ ಹುಣ್ಸೆಹಣ್ಣು ಹುಳಿ ಬಿಡೋದಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕುದಿ ಬರಬೇಕು ಅದು ಚೆನ್ನಾಗಿ. ಅದು ಕುದಿ ಬಂದಮೇಲೆ ನೋಡಿ, ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಬೇಕು. ಆಮೇಲೆ ಹುಣ್ಸೆಹಣ್ಣು ನೆನೆಸಿಟ್ಟಿದ್ರಲ್ಲ, ಅದನ್ನು ನೀರು ಬಿಡ್ತಿದ್ದಾರೆ ನೋಡಿ. ಅದನ್ನು ಬಿಟ್ಟು ಮತ್ತು ಮೀನು ಆ ಕಡೆ ಸಪ್ರೇಟ್ ಎತ್ತಿಟ್ಟಿದ್ರಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಈಗ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಮರಳಿರುತ್ತಂತೆ, ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ಈ ಕಡೆ ಬೇಯ್ತಾ ಇದೆ ಚೆನ್ನಾಗಿ, ಕುದೀತಾ ಇತ್ತು. ಆವಾಗ ಅಮ್ಮ ಮೀನು ಹಾಕಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಒಂದು ಸಲ ಈಸಿಯಾಗಿ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ನೋಡಿಕೊಂಡೆ ಈಸಿಯಾಗಿ ಮಾಡ್ಕೋಬೋದು ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಾನೇ ಮಾಡಿ ವಿಡಿಯೋ ಮಾಡ್ತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕು. ಉಪ್ಪು ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಉಪ್ಪು ಖಾರ ಹುಳಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಯಾವಾಗಾದರೂ ಅಮ್ಮ ಬಂದಾಗ ನಾನು ಅಮ್ಮನ ಕೈಯಲ್ಲೇ ಮಾಡ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸಂಡೇ ಇದ್ದಿದ್ದರಿಂದ ಮಧ್ಯಾಹ್ನ ಏನು ನಾನ್ ವೆಜ್ ಏನು ಮಾಡಿರಲಿಲ್ವಲ್ಲ, ಹಾಗಾಗಿ ಮೀನು ಸಾಂಬಾರು ಮಾಡಿಕೊಡು ಅಂತ ಅಂದ್ಬಿಟ್ಟು ಮೀನು ಸಾಂಬಾರು ಮಾಡಿಕೊಟ್ಟೆ. ನೋಡಿ, ಸಾಂಬಾರು ಕುದೀತು, ರೆಡಿ ಆಯಿತು ಸಾಂಬಾರು. ಅನ್ನಕ್ಕೆ ಹಾಕೊಂಡು ತಿನ್ನೋದಷ್ಟೇ ಬಾಕಿ. ತುಂಬ ಚೆನ್ನಾಗಾಗಿತ್ತು. ಹಾಗೆ ನಾನು ಸ್ವಲ್ಪ ತೊಂಡೆಕಾಯಿ ಪಲ್ಯ ಮಾಡಿಬಿಡೋಣ ಸಂಜೆಗೆ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು. ತೊಂಡೆಕಾಯಿ ಕಟ್ ಮಾಡಿ ಕ್ಲೀನ್ ಮಾಡಿ ಅದೊಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದು ಕೂಡ ಚೆನ್ನಾಗಿ ಹಾಕ್ಬಿಟ್ಟು ನೋಡಿ, ಚಿಟಪಟ ಅಂತ ಸಿಡಿತಾ ಇತ್ತು, ಹಾಕೋಕ್ಕೆ ಆಗಲಿಲ್ಲ. ಸ್ವಲ್ಪ ಕಡಿಮೆ ಇಟ್ಬಿಟ್ಟೆ, ಆಮೇಲೆ ಹಾಕೋಣ ಅಂದ್ಬಿಟ್ಟು ಕಡಿಮೆ ಮಾಡಿಬಿಟ್ಟು ಸ್ಟವ್ ಹಾಕಿದೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಒಂದೇ ಈರುಳ್ಳಿ ಹಾಕಿದ್ದೀನಿ, ಜಾಸ್ತಿ ಏನು ಈರುಳ್ಳಿ ಹಾಕಿಲ್ಲ, ಸ್ವಲ್ಪನೇ ಇದ್ದಿದ್ದಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀನಲ್ಲ, ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಯಿಸಿ ಇಟ್ಟಿರೋದನ್ನ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾಕೆ ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ ಅಂತಂದರೆ, ನಾನು ಎಲ್ಲ ಪಲ್ಯಕ್ಕೂ ಆಲ್ಮೋಸ್ಟ್ ನಾನು ಸಾಂಬಾರು ಪುಡಿನೇ ಬಳಸೋದು. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಏನು ಯೂಸ್ ಮಾಡಲ್ಲ. ಖಾರದ ಪುಡಿ ಸಪ್ರೇಟು, ಖಾರ ಇರೋದೇ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ ಸಾಂಬಾರು ಪುಡಿ, ಅದನ್ನು ಪಲ್ಯಕ್ಕೆ ಮಾತ್ರ ಯೂಸ್ ಮಾಡ್ಕೊತೀನಿ. ನೋಡಿ, ಅಷ್ಟೇ ರೆಡಿ ಆಯಿತು. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು, ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು. ರಾತ್ರಿಗೆ ಹಾಗೆ ಚಪಾತಿ ಮಾಡಿಬಿಡೋಣ ಅಂದ್ಬಿಟ್ಟು ಚಪಾತಿ ಮಾಡಿ ಕೊಟ್ಟೆ ನಮ್ಮ ಮಾವನಿಗೆ. ಡೈಲಿ ನಾವು ಮಧ್ಯಾಹ್ನ ಸಾಂಬಾರು ಮಾಡಿರ್ತೀನಿ, ರಾತ್ರಿ ಅನ್ನ ಮಾಡಿಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡ್ಕೊತೀನಿ. ಆವಾಗ ಈಸಿ ಆಗುತ್ತೆ. ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ವಲ್ಲ, ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು.
ಪಲ್ಯ ರೆಡಿ ಆಗುತ್ತೆ ಅಷ್ಟು ಕೊತ್ತಂಬರಿ ಹಾಕಿದ್ರೆ. ಈ ವಿಡಿಯೋ ಏನಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ಯು ಬಾಯ್.